ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ಉತ್ತರ ಹಾಗೂ ರುಜಾರಿಯೋ ಪ್ರೌಢಶಾಲೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿವಸ ಮಂಗಳೂರು ಉತ್ತರ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟ ತುಂಬಾ ಚೆನ್ನಾಗಿ ಇಲ್ಲಿ ನಡೆದಿತ್ತು. ಅದರ ಸಮಾರೋಪ ಸಮಾರಂಭ ಇಂದು ನಡೆಯುತ್ತಿದೆ. ನಿನ್ನೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಫುಟ್ಬಾಲ್ ಪ್ರದರ್ಶನವನ್ನ ಬಾಲಕರು 17 ವರ್ಷ ವಯೋಮಿತಿಯಲ್ಲಿ ತೋರಿದ್ದರು. ಅದೇ ರೀತಿ ಇಂದು ಕೂಡ ಬಾಲಕರ 14 ಹಾಗೂ ಬಾಲಕಿಯರ 14 ಹಾಗೂ ಬಾಲಕಿಯರ 17 ವರ್ಷ ವಯೋಮಿತಿಯ ಪಂದ್ಯಾಟವು ತುಂಬಾ ಉತ್ತಮ ರೀತಿಯಲ್ಲಿ ಮುಕ್ತಾಯ ಕಂಡಿದ್ದು ಎಲ್ಲ ಪ್ರೇಕ್ಷಕರಿಗೆ ಮನೋರಂಜನೆ ನೀಡಿದೆ. ಆದರೆ ಬಂದಂತಹ ಎಲ್ಲ ತಂಡಗಳು ಉತ್ತಮ ಪ್ರದರ್ಶನ ನೀಡಿದೆ ಹಾಗೂ ವಿಜೇತ ತಂಡವು ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾಟಕ್ಕೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿರುತ್ತದೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೌಢಶಾಲಾ ಮುಖ್ಯಸ್ಥರಾದ ಶ್ರೀಯುತ ಎಲೋಸಿಸ್ ಡಿಸೂಜ ಇವರು ಆಗಮಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸದಾ ಇರುವವರು ಹಿರಿಯ ಫುಟ್ಬಾಲ್ ಆಟಗಾರರು ಮತ್ತೆ ಮಂಗಳೂರಿನ ಪೀಲೆ ಎಂದೇ ಹೆಸರಾಗಿದ್ದರೆ 2 ದಿವಸ ನಮ್ಮ ಸೈಡ್ ರೆಫ್ರಿಗಳಿಗೆ ಹಾಗೂ ರೆಫ್ರಿಗಳಿಗೆ ಮನೋರಂಜನೆ ಅಂದ್ರೆ ಜೋಕ್ ಹೇಳಿ ಏನು ಟೆನ್ಷನ್ ಇಲ್ಲದೆ ಅವರು ರೆಫ್ರಿ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ರೆಹಮಾನ್ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಸ್ವಾಗತ. ನಿನ್ನೆ ಮತ್ತು ಇವತ್ತು 2 ದಿವಸ ಇಷ್ಟು ಪಂದ್ಯಗಳು ಸುಸೂತ್ರವಾಗಿ ನಡೆದಿವೆ. 24 ಟೀಮ್ ನಿನ್ನೆ ಬಂದಿದೆ. 23 ಪಂದ್ಯಗಳನ್ನು ನಡೆಸಲು ನಮಗೆ 1 ನಿಮಿಷ ರೆಸ್ಟ್ ಕೊಡದೆ ಗ್ರೌಂಡಿನಿಂದ ಹೊರಗೆ ಬರದೆ ಸುಸೂತ್ರವಾಗಿ ಪಂದ್ಯ ನಡೆಸಲು ಸಹಕಾರ ಕೊಟ್ಟವರು ಶ್ರೀಯುತ ಹನೀಫ್, ನಿಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶ್ರೀ ಅಜ್ಮಲ್, ನಿಮಗೂ ಸ್ವಾಗತ. ಅದೇ ರೀತಿ ನಮ್ಮ ಮೋಹನ್ ಸರ್ ಇದ್ರು, ಈಗ ಅವರಿಲ್ಲ, ಅವರಿಗೂ ನಾನು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ 2 ದಿವಸ ನಮಗೆ ಲೈನ್ ರೆಫ್ರಿಯಾಗಿ ಸಹಕರಿಸಿದ್ದಾರೆ. ಅವರು ಸಹ ಒಳ್ಳೆಯ ಫುಟ್ಬಾಲ್ ಆಟಗಾರರು. ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಯೂನಿವರ್ಸಿಟಿ ನಾವು ಗೆದ್ದು ಸಬ್ ಝೋನ್ ತನಕ ಆಡಿದಂತಹ ಆಟಗಾರರು ಅವರು. ಅದೇ ರೀತಿ ಈ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಅನ್ನು ಗೆದ್ದವರು ಉತ್ತಮ ಫುಟ್ಬಾಲ್ ಆಟಗಾರರು ಹಾಗೂ ಸೌತ್ ಝೋನ್ಗೆ ಆಡಿದಂತಹ ಆಟಗಾರರು ಇಮ್ತಿಯಾಜ್, ತನ್ವೀರ್, ಅನ್ವಾಸ್, ಸಾರಿಕ್, ಸೌಕತ್. ನಿಮಗೆ ನಮ್ಮ ಸಂಸ್ಥೆಗಳ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಕಾಣಿಕೆಯಾಗಿ ನಮ್ಮ ಶಾಲಾ ಮುಖ್ಯಸ್ಥರು ಶ್ರೀ ಹನೀಫ್ ರಾಜ್ಯ ಮಟ್ಟದ ತೀರ್ಪುಗಾರರಿಗೆ ಹೂವನ್ನು ಕೊಟ್ಟು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಿದ್ದಾರೆ. ಅದೇ ರೀತಿ ಶ್ರೀ ಅಜ್ಮಲ್ ಹೂವನ್ನು ಕೊಟ್ಟು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಿದ್ದಾರೆ. ಅದೇ ರೀತಿ ಎಲ್ಲ ಲೈನ್ ರೆಫ್ರಿಗಳ ಪರವಾಗಿ ಇಮ್ತಿಯಾಜ್ ಮುಂದೆ ಬಂದು ಹೂವನ್ನು ಹಾಗೂ ಕಾಣಿಕೆಯನ್ನು ಪಡೆಯಬೇಕು. ಅದೇ ರೀತಿ ಪ್ರೀತಿಯ ಸಂಕೇತವಾಗಿ ರೆಹಮಾನ್ ಸರಿಗೆ ಈಗ ನಮ್ಮ ಶಾಲಾ ಮುಖ್ಯಸ್ಥರು 2 ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲಿರುವಂತಹ ಸರ್ವರಿಗೂ ವಂದನೆಗಳು. ಈಗ ನುಡಿಗೆ ಅವಕಾಶ ಅಲ್ಲ, ಯಾಕೆಂದ್ರೆ ನೀವು ಬೆಳಗಿನಿಂದ ಈಗಿನವರೆಗೆ ಈ ಬಿಸಿಲಿನಲ್ಲಿ ಆಟವನ್ನ ಆಡಿಕೊಂಡು ಜಯವನ್ನು ಗಳಿಸಿದ್ದೀರಿ. ಆ ಹುಮ್ಮನಸ್ಸಿನಿಂದ ನೀವು ಇಟ್ಟಿದ್ದೀರಿ. ನಾನು ಬೆಳಿಗ್ಗೆ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ. ಕ್ರೀಡಾ ಸ್ಫೂರ್ತಿಯಿಂದ ಈ ಪಂದ್ಯಾಟದಲ್ಲಿ ನಾವು ಭಾಗವಹಿಸುವಂತದ್ದು ಮತ್ತು ಇದರಲ್ಲಿ ಸೋಲು ಮತ್ತು ಗೆಲುವು ಇದೆ. ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲ್ಬೇಕು. ಆದ್ರೆ ಸೋತ ನಂತರ ಎದೆಗುಂದದೆ ಮುಂದಿನ ಪ್ರಯತ್ನವನ್ನು ನಾವು ಮಾಡುವಂಥದ್ದು. ಗೆದ್ದವರು ನಮ್ಮ ಉತ್ತರ ವಲಯದ ಗೆದ್ದಂತ ಟೀಮ್ ನೀವಾಗಿದ್ದೀರಿ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ನೀವು ಗೆಲ್ಲುವಂತೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಈ 2 ದಿನಗಳ ಪಂದ್ಯಾಟವನ್ನು ನಡೆಸಿಕೊಟ್ಟಂತ ರೆಫ್ರಿಗಳಿಗೆ ಎಲ್ಲರಿಗೆ ಕೂಡ ನಾನು ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ನಿಜವಾಗಿ ಅರ್ಪಿಸಲೇಬೇಕು. ಪ್ರತಿ ವರ್ಷ ನಾವು ಈ ರುಜೇರಿಯೋ ಕಪ್ ಅನ್ನ ಇಲಾಖೆಯ ಪಂದ್ಯಾಟದೊಂದಿಗೆ ಮಾಡ್ತಾ ಇದ್ದೇವೆ. ಅವರ ಸಹಕಾರವನ್ನು ನಮಗೆ ಅವರು ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಫುಟ್ಬಾಲ್ ಅಸೋಸಿಯೇಷನ್ ಇವರು ನಮಗೆ ತುಂಬಾ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಯಾರನ್ನು ಹೆಸರಿಸದೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಎಲ್ಲ
ಪದಾಧಿಕಾರಿಗಳು ಮತ್ತು ಸದಸ್ಯರನ್ನು ಕೂಡ ಈ ವೇಳೆಯಲ್ಲಿ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಕೊನೆಯ ಗಳಿಗೆಯಲ್ಲಿ ನನ್ನನ್ನು ಇಲ್ಲಿ ಕರೆದು ನಾನು ದೂರದಿಂದ ಆಗಮಿಸಿದೆ. ಆದರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದವರೇ ನಮ್ಮ ಶಾಲೆಯ ದೈಹಿಕ ನಿರ್ದೇಶಕರಾದ ಶ್ರೀ ಕಾರ್ಯಪ್ಪ ರೈ ಸರ್. ಇವರು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಅವರ ಬಲಗೈ ಮತ್ತು ಎಡಗೈಯಾಗಿ ಸಹಕಾರ ನೀಡುವಂತ ನಮ್ಮ ಇನ್ನೊಬ್ಬ ದೈಹಿಕ ಶಿಕ್ಷಕರು ಶ್ರೀ ಜಾನ್ ಲೋಬೋ, ಇವರಿಗೆ ಕೂಡ ಪ್ರತ್ಯೇಕವಾಗಿ ಕೃತಜ್ಞತೆಗಳು, ವಂದನೆಗಳು. ಈಗ ಬಹುಮಾನ ವಿತರಣಾ ಸಮಾರಂಭ. ಮೊದಲಿಗೆ ಬಾಲಕಿಯರ 14 ವರ್ಷ ವಯೋಮಿತಿ, ದ್ವಿತೀಯ ಸ್ಥಾನ ರನ್ನರ್ಸ್ ಅಪ್ ಎಂಜಿಸಿ ಬೋಂದೆ. ಮೇಲೆ ಬಂದು ನಿಮ್ಮ ಪ್ರಶಸ್ತಿ ಹಾಗೂ ಫಲಕವನ್ನು ಸ್ವೀಕರಿಸಬೇಕು. ನೋಡಿ ನೋಡಿ, ಚಪ್ಪಾಳೆ ತತ್ವವನ್ನು ಕಂಜೂಸ್ ಮಾಡಬೇಕು. ನೋಡಿ, ಅಲ್ಲಿ ಫೋಟೋಕ್ಕೆ ನೋಡಿ. ಅದೇ ರೀತಿ ವಿನ್ನರ್ ಪ್ರಥಮ ಸ್ಥಾನ ಗಟ್ಟಿಹೇಳಿ ಮಾರ್ನಿಂಗ್ ಸ್ಟಾರ್ ಬಜ್ಪೆ. Keep your back down. Keep your back down. Nisha, don't hide yourself. ಬಾಲಕಿಯರ 17 ವರ್ಷ ವಯೋಮಿತಿಯಲ್ಲಿ ದ್ವಿತೀಯ ಸ್ಥಾನ ಎಂಜಿಸಿ ಬೋಂದೇಲ್. प्रथम स्थानवನ್ನ आणि प्रतीचे मीडियाचे म्हणून आम्ही आमचेच पुढे प्रथम स्थानवನ್ನ ಸೈಂಟ್ ಜೋಸೆಫ್ ಬಸ್ಪೆ. ಉತ್ತಮ ಫುಟ್ಬಾಲ್ ಆಟಗಾರರಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡುವಂತಹ ಫುಟ್ಬಾಲ್ ಪ್ಲೇಯರ್ಸ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಹಲವಾರು ಮಂದಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡಿ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಬಂದಂತಹ ತಂಡ ಕಳೆದ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಅವರ ತರಬೇತಿದಾರರು ಬ್ರದರ್ ಹೆಕ್ಟರ್ ಪ್ರಿನ್ಸಿಪಲ್ ಇದ್ದಾರೆ. Brother, last, brother. Cannot be seen. Brother Hector, not to be seen. Not to be seen. ಬಾಲಕರ 14 ವರ್ಷ ವಯೋಮಿತಿಯ ಪ್ರೈಮರಿಯಲ್ಲಿ ದ್ವಿತೀಯ ಸ್ಥಾನ ರೊಜಾರಿಯೋ ಆಂಗ್ಲ ಮಾಧ್ಯಮ ಶಾಲೆ ಮಂಗಳೂರು. ಬೇಗ ಬನ್ನಿ.
Next please. ಅದೇ ರೀತಿ ಭಾರತ ಉತ್ತಮ ರೀತಿಯಲ್ಲಿ ಆಡಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಮಾರ್ನಿಂಗ್ ಸ್ಟಾರ್ ಬಸ್ ತಂಡ. ಮುಂದೆ ಬಂದು ಪ್ರಶಸ್ತಿ ಹಾಗೂ ಫಲಕವನ್ನು ಸ್ವೀಕರಿಸಬೇಕು. ಮಾರ್ನಿಂಗ್ ಸ್ಟಾರ್ ಬಸ್